ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೂಣಂ ಏಸೋ ಪಂಚ ನಮೋ ಯಾರೋ ಸೌವ ಪಾವಪಣಾಸನೋ ಮಂಗಲಾನಂ ಚ ಸವ್ವೇಶಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। ನಾಲ್ಕನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವಿ ಜೀವಿಯ ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ, ಆ ಸಮ್ಯಕ್ ದೃಷ್ಟಿಯ ಗುಣಸ್ಥಾನದ ಕಾಲ, ಈ ಗುಣಸ್ಥಾನದಲ್ಲಿರತಕ್ಕಂಥ ಜೀವ ಸಂಖ್ಯೆ ಮತ್ತು ಯಾವ ಗುಣಸ್ಥಾನದಲ್ಲಿ ಮರಣ ಹೊಂದಿ ಯಾವ ಗುಣಸ್ಥಾನದಲ್ಲಿ ಜನ್ಮ ತಾಳಬಹುದು, ಇದನ್ನು ತಿಳಿದುಕೊಳ್ಳೋಣ। ಕ್ಷಾಯಕ ಸಮ್ಯಕ್ತವನ್ನು ಹೊಂದಿರುವ ಜೀವ 4ರಿಂದ ಮೇಲಿನ ಗುಣಸ್ಥಾನಗಳಿಗೆ ಹೋದರೆ 2 ದಾರಿಗಳು ಇವೆ। 4ರಿಂದ 5ರಲ್ಲಿ ಹೋಗಬಹುದು ಅಥವಾ 4ರಿಂದ 7ರಲ್ಲಿಯೂ ಕೂಡ ಹೋಗಬಹುದು। ಈ ತರ 2 ದಾರಿಗಳು ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿಗೆ ಉಂಟು। ಕ್ಷಾಯೋಪಶಮ ಸಮ್ಯಕ್ತವಲ್ಲ, ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ 2 ದಾರಿಗಳು ಉಂಟು, 4ರಿಂದ 5 ಮತ್ತು 4ರಿಂದ 7। ಅವರೋಹಣ ಕ್ರಮದಲ್ಲಿ ಕೆಳಗಡೆಗೆ ಇಳಿಯುವಂತಹ ಯಾವ ದಾರಿನೂ ಇಲ್ಲ, ಏಕೆಂದರೆ ಸಮ್ಯಕ್ತ್ವ ವಿರೋಧಿ 7 ಪ್ರಕೃತಿಗಳ ಕ್ಷಯವಾದ ನಂತರ ಸಂಸಾರಿ ಜೀವ 4ನೇ ಗುಣಸ್ಥಾನಕ್ಕಿಂತ ಕೆಳಗೆ ಇಳಿಯುವುದಿಲ್ಲ। ಈ ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಗುಣಸ್ಥಾನದ ಕಾಲ ಜಗನ್ಯ ಮತ್ತು ಉತ್ಕೃಷ್ಟ ರೂಪದಲ್ಲಿ ಹೇಗೆ ಹೇಳಬೇಕು? ಜಗನ್ಯ ಕ್ಷಾಯಿಕ ಸಮ್ಯಕ್ತ್ವದ ಅಪೇಕ್ಷೆಯಿಂದ ಹೇಳಬೇಕು ಅಂತಂದ್ರೆ ಸಾದಿ ಅನಂತಕಾಲ, ಸಾದಿ ಅನಂತಕಾಲ, ಸಾದಿ ಅನಂತಕಾಲ ಅಂದರೆ ಒಂದು ಸಲ ಪ್ರಾಪ್ತವಾಯಿತು ಅಂತಂದ್ರೆ ಅನಂತ ಕಾಲದವರೆಗೆ ಇದು ನಾಶವಾಗಲು ಸಾಧ್ಯವಿಲ್ಲ, ಸಿದ್ಧಾವಸ್ಥೆಯಲ್ಲಿಯೂ ಕೂಡ ಉಳಿಯುತ್ತದೆ। ಆದ್ದರಿಂದ ಸಾದಿ ಅನಂತಕಾಲ। ಜಗನ್ಯ ಕಾಲ ಕ್ಷಾಯಕ ಸಮ್ಯಕ್ತ್ವದ ಜಗನ್ಯ ಕಾಲ ಅಂತರ್ಮುಹೂರ್ತ, ಅಂದರೆ ಈ ಸಮ್ಯಕ್ತ್ವ ಉತ್ಪನ್ನವಾದ ಅಂತರ್ಮುಹೂರ್ತದಲ್ಲಿಯೂ ಕೂಡ ಜೀವ ಮುಕ್ತಿಯನ್ನು ಪಡೆಯಬಹುದು। ಜಗನ್ಯ ಕಾಲ ಅಂತರ್ಮುಹೂರ್ತ ಅಂದರೆ
ಕ್ಷಾಯಿಕ ಸಮ್ಯಕ್ತ್ವ ಜಗನ್ಯ ಕಾಲ ಕಳೆದ ನಂತರ ನಾಶವಾಗ್ತದೆ ಅಂತಲ್ಲ. 4ನೇ ಗುಣಸ್ಥಾನದಲ್ಲಿ ಜಗನ್ಯ ಕಾಲ ಕಡಿಮೆಯಿಂದ ಕಡಿಮೆ ಇರಬಹುದು ಅಂತಂದ್ರೆ ಅಂತರ್ಮುಹೂರ್ತ ಕಾಲ ಇರಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ 4ನೇ ಗುಣಸ್ಥಾನದಲ್ಲಿ ಇರಬಹುದು ಅಂತಂದ್ರೆ ಜಗನ್ಯದಿಂದ ಅಂತರ್ಮುಹೂರ್ತವರೆಗೆ ಇರಬಹುದು. ಉತ್ಕೃಷ್ಟದಿಂದ 1 ಸಮಯ ಕಡಿಮೆ 33 ಸಾಗರ ವರ್ಷ ಮತ್ತು ಅಂತರ್ಮುಹೂರ್ತ ಕಡಿಮೆ 1 ಪೂರ್ವಕೋಟಿ ಕಾಲದವರೆಗೆ ಇರಬಹುದು. ಟಿಪ್ಪಣಿಯಲ್ಲಿ ಹೇಳಿರುವಂತೆ ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದ ಈ ಕಾಲವನ್ನು ಅರಿತುಕೊಳ್ಳಬೇಕು. ಚತುರ್ಥ ಕಾಲದ ಅಪೇಕ್ಷೆಯಿಂದ, ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದ. ಇನ್ನು ಕಾಲನೂ ಕೂಡ ಕ್ಷಾಯಿಕ. ಒಂದು ಸಮಯ ಕಡಿಮೆ 33 ಸಾಗರ ವರ್ಷ ಪ್ರಮಾಣ. ಇದು ಎಲ್ಲಿ? ಸರ್ವಾರ್ಥ ಸಿದ್ಧಿಯಲ್ಲಿ, ಸರ್ವಾರ್ಥ ಸಿದ್ಧಿಯ ಅಪೇಕ್ಷೆಯಿಂದ. ಮತ್ತು ಅಂತರ್ಮುಹೂರ್ತ ಕಡಿಮೆ 1 ಪೂರ್ವಕೋಟಿ. ಅಲ್ಲ, ಕಾಲ್ ಚತುರ್ಥ ಕಾಲ ಇದ್ದೇ. ಕ್ಷಾಯಿಕ ಸಮ್ಯಕ್ತ್ವದ 4ನೇ ಗುಣಸ್ಥಾನದ ಕಾಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಸಮಯದವರೆಗೆ ಇರಬಹುದು ಜೀವ? 4ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಎಷ್ಟು ಕಾಲದವರೆಗೆ ಉಳಿಯಬಹುದು? 33,000 ದೇವಗತಿ ಇದ್ದಾಯ್ತದು. ಆದರೆ ಮನುಷ್ಯಗತಿಯ ಮನುಷ್ಯ ಅಂತರ್ಮುಹೂರ್ತ ಕಡಿಮೆ 1 ಪೂರ್ವಕೋಟಿ. ಅಂದರೆ ಕರ್ಮಭೂಮಿಯಲ್ಲಿರುವ ಮನುಷ್ಯ ಈ ಸಮ್ಯಕ್ತ್ವ ಚತುರ್ಥ ಕಾಲದಲ್ಲಿ ಆಗುವಂತಹ ಸಮ್ಯಕ್ತ್ವ. ಇನ್ನು ಚತುರ್ಥ ಕಾಲದಲ್ಲಿ ಉತ್ಪನ್ನ ಆದರೂ 4ನೇ ಗುಣಸ್ಥಾನದಲ್ಲಿ ಎಷ್ಟು ಸಮಯದವರೆಗೆ ಆ ಮನುಷ್ಯ ಇರಬಹುದು? ಉತ್ಕೃಷ್ಟ ರೂಪದಿಂದ ಪೂರ್ವಕೋಟಿ ಕಾಲ ತನಕ ಇರಬಹುದು. ಅಂತರ್ಮುಹೂರ್ತ ಕಡಿಮೆ ಪೂರ್ವಕೋಟಿ ಕಾಲ. ಅಂತರ್ಮುಹೂರ್ತ ಕಡಿಮೆ ಪೂರ್ವಕೋಟಿ ಕಾಲ. ಅಂತರ್ಮುಹೂರ್ತ ಯಾವ ತರ ಕಡಿಮೆ ಮಾಡಿದ್ರು? ಪೂರ್ವಕೋಟಿ. ವೈರಾಗ್ಯದೇನು ಪ್ರಶ್ನೆ ಇದೆ? ಗುಣಸ್ಥಾನದ ಕಾಲ ಹೇಳೋದಿದೆ. 4ನೇ ಗುಣಸ್ಥಾನದಲ್ಲಿ ಕ್ಷಾಯಕ ಸಮ್ಯಕ್ ದೃಷ್ಟಿ ಜೀವದ ಕಾಲ ಜಗನ್ಯ ಉತ್ಕೃಷ್ಟ. ನಾಲ್ಕು ಪೂರ್ವಕೋಟಿ ಅಧಿಕ 66 ಸಾಗರ. ಇದು ಕ್ಷಾಯೋಕ್ಷಂ ಸಮ್ಯಕ್ತ್ವಕ್ಕೆ. ವೇದಕ ಸಮ್ಯಕ್ತ್ವದ ಕಾಲ 4 ಪೂರ್ವಕೋಟಿ ಅಧಿಕ 66 ಸಾಗರ. ಇದನ್ನು ಸರ್ವಾರ್ಥ ಸಿದ್ಧಿಯಲ್ಲಿ ತಿಳುವಳಿಕೆ ಕೊಟ್ಟದ್ದಿದೆ. ಕೊನೆಯ ಟಿಪ್ಪಣಿಯಲ್ಲಿ ತೆಗೆದು ನೋಡಬಹುದು. ಅಂತರ್ಮುಹೂರ್ತ ಕಡಿಮೆ ಅಂತಂದಿದ್ದಾರೆ ಇಲ್ಲಿ. ಅಂತರ್ಮುಹೂರ್ತ ಕಡಿಮೆ. ಕರ್ಮಭೂಮಿಯಲ್ಲಿ ಅಂತರ್ಮುಹೂರ್ತ ಕಡಿಮೆ ಹೇಗೆ? ಅಂತರ್ಮುಹೂರ್ತ ಕಡಿಮೆ ನೋಡಿ, ಈ ತರ ಹೇಳಬಹುದು. ಯಾವುದೇ ಒಬ್ಬ ಮನುಷ್ಯ
ಒಬ್ಬ ಮನುಷ್ಯ 8 ವರ್ಷ ಅಂತರ್ಮುಹೂರ್ತ ಆದ ನಂತರ ಕ್ಷಾಯಕ ಸಮ್ಯಕ್ತವನ್ನು ಪಡೆದ. ಕ್ಷಾಯಿಕ ಸಮ್ಯಕ್ತವನ್ನು ಪಡೆದು ಸಂಯಮಿಯಾದ. ಆಮೇಲೆ ಸರ್ವಾರ್ಥ ಸಿದ್ಧಿಗೆ ಹೋದ. ಸಂಯಮ ಧರಿಸಿ ಸರ್ವಾರ್ಥ ಸಿದ್ಧಿಗೆ ಹೋದ. ಅಲ್ಲಿ ಒಂದು ಸಮಯ ಕಡಿಮೆ 33,000 ರೂಪಮದ ಆಯುಷ್ಯ ಕ್ಷಾಯಿಕ ಸಮ್ಯಕ್ತದ ಜೊತೆಯಲ್ಲಿ ತೆಗೆದು ಕೆಳಗೆ ಬಂದ. ಮತ್ತೆ ಪೂರ್ವ ಕೋಟಿ ಆಯುಷ್ಯದ ಮನುಷ್ಯನಾಗಿ ಜನ್ಮ ತಾಳಿದ. ಆ ಥರನೂ ಕೂತ್ಕೊಳ್ಳಲಿದು 2 ಪೂರ್ವ ಕೋಟಿ ಆಗ್ತವೆ. ಇಲ್ಲಿ ಅಂತರ್ಮುಹೂರ್ತ ಕಡಿಮೆ 1 ಪೂರ್ವ ಕೋಟಿ. ಯಾವ ತರ ಹೇಳಬೇಕು? ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದ ಹೇಳಬೇಕು. ಇಲ್ಲಿ ಟಿಪ್ಪಣಿಯಲ್ಲಿ ಕೊಟ್ಟದ್ದಿದೆ, ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದ ಹೇಳಬೇಕು. ಇಲ್ಲಿ ಉಪಶಮ ಸಮ್ಯಕ್ತ್ವ ಜೀವ ಶ್ರೇಣಿಯಲ್ಲಿ ಮರಣ ಹೊಂದಿ ಒಂದು ಸಮಯ ಕಡಿಮೆ 33,000 ಆಯುಷ್ಯವುಳ್ಳ ದೇವಗತಿಯಲ್ಲಿ ಜನಿಸಿದನು. ನಂತರ ಪೂರ್ವ ಕೋಟಿ ಆಯುವುಳ್ಳ ಮನುಷ್ಯ ಪರ್ಯಾಯದಲ್ಲಿ ಜನಿಸಿ ಜೀವನವಿಡೀ ಅಸಂಯತ ಗುಣಸ್ಥಾನದಲ್ಲಿ ಕಾಲ ಕಳೆದು ಅಂತಿಮ ಅಂತರ್ಮುಹೂರ್ತದಲ್ಲಿ ಸಂಯಮಿಯಾಗಿ ಶುದ್ಧನಾದ. ಇದು ಅಸಂಯತದ ಉತ್ಕೃಷ್ಟ ಕಾಲವಾಗಿದೆ. ಇದು ಶಾಯಿಕ ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದಿದೆ. ಇಲ್ಲಿ ಉಪಶಮ ಸಮ್ಯಕ್ತದ ಹೇಳಿದರು. ಉಪಶಮ ಸಮ್ಯಕ್ತವುಳ್ಳ ಜೀವನು ಶ್ರೇಣಿಯಲ್ಲಿ ಮರಣ ಹೊಂದಿ ಒಂದು ಸಮಯ ಕಡಿಮೆ 33,000 ಉಳ್ಳ ದೇವಗತಿಯಲ್ಲಿ ಜನಿಸಿದ. ನಂತರ ಪೂರ್ವ ಕೋಟಿ ಆಯುವುಳ್ಳ ಮನುಷ್ಯ ಪರ್ಯಾಯದಲ್ಲಿ ಜನಿಸಿ ಜೀವನವಿಡೀ ಅಸಂಯತ ಗುಣಸ್ಥಾನದಲ್ಲಿ ಕಾಲ ಕಳೆದು ಅಂತಿಮ ಅಂತರ್ಮುಹೂರ್ತದಲ್ಲಿ ಸಂಯಮಿಯಾಗಿ ಶುದ್ಧನಾದ. ಇದು ಅಸಂಯತವಾದ ಉತ್ಕೃಷ್ಟ ಕಾಲವಾಗಿದೆ. ಇದು ಉಪಶಮ ಸಮ್ಯಕ್ತಕ್ಕೆ ಹೇಳಬೇಕು. ಕ್ಷಾಯಿಕ ಸಮ್ಯಕ್ತದಲ್ಲಿ ಚತುರ್ಥ ಗುಣಸ್ಥಾನದ ಅಪೇಕ್ಷೆಯಿಂದ ಹೇಳಬೇಕು ಅಂತ ಟಿಪ್ಪಣಿ ಇದೆ, ನೋಡೋಣ ನಂತರ ಧ್ಯಾನದಲ್ಲಿ ಬರುವತ್ತು ಎಲ್ಲಿ ಯಾವ ಅಪೇಕ್ಷೆಯಿಂದ. ಕ್ಷಾಯೋಪಶಮ ಸಮ್ಯಕ್ತ್ವ ಇಲ್ಲ, ಇದನ್ನು ನೋಡಬೇಕಲ್ಲ. ಇನ್ನು ಈ ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ ಎಷ್ಟು? ಸಾಮಾನ್ಯವಾಗಿ ಯಾವುದೇ ಸಮ್ಯಕ್ ದೃಷ್ಟಿ ಜೀವ ಇದ್ರೂ ಕೂಡ ಚತುರ್ಥ ಗುಣಸ್ಥಾನದಲ್ಲಿರುವ ಜೀವ 700 ಕೋಟಿ ಸಂಖ್ಯೆಯಲ್ಲಿ ಮನುಷ್ಯರು ಇರಬಹುದು. 700 ಕೋಟಿ ಮನುಷ್ಯರು ಇರಬಹುದು. ಹಂಗ ಹುಡುಕ್ಯಾಡ ಟೈಮ್ ಹಿಡಿದತ್ರ ನಂತರ ನೋಡೋಣ ಅದನ್ನು. ಏಳ್ನೂರು ಕೋಟಿ ಮನುಷ್ಯರಿದ್ದಾರೆ 2.5 ದ್ವೀಪದಲ್ಲಿ. 4ನೇ ಗುಣಸ್ಥಾನದ ಸಂಖ್ಯೆ ಇದು. 4ನೇ ಗುಣಸ್ಥಾನದೊಳಗೆ 700 ಕೋಟಿ ಮುನಿಗಳಿದ್ದಾರೆ. ಮುನಿಗಳಲ್ಲ, ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕರಿದ್ದಾರೆ. ಅವಿರತ ಸಮ್ಯಕ್ ದೃಷ್ಟಿ ಜೀವಗಳ ಸಂಖ್ಯೆ, ಮನುಷ್ಯರ ಸಂಖ್ಯೆ 700 ಕೋಟಿ.
ಉಪಶಮ ಅಲ್ಲ, ಈ ಗುಣಸ್ಥಾನದಲ್ಲಿ ಇರುವವರ ಸಂಖ್ಯೆ. ಈಗ ಹೆಂಗ್ 1ನೇ ಗುಣಸ್ಥಾನದಲ್ಲಿ ಎಷ್ಟಿದ್ರು ಅದು ಹೇಳಿದ್ರಲ್ಲ, 2ನೇ ಗುಣಸ್ಥಾನದಲ್ಲಿ ಎಷ್ಟಿದ್ರು, 3ನೇ ಗುಣಸ್ಥಾನದಲ್ಲಿ ಎಷ್ಟಿದ್ರು, ಅದೇ ತರ 4ನೇ ಗುಣಸ್ಥಾನದಲ್ಲಿ ಎಂಥ ಸಮ್ಯಕ್ ದೃಷ್ಟಿ ಇದ್ರೂ ಮನುಷ್ಯರ ಸಂಖ್ಯೆ, ಸಮ್ಯಕ್ ದೃಷ್ಟಿ ಮನುಷ್ಯರ ಸಂಖ್ಯೆ ಸಾಮಾನ್ಯ ಎಷ್ಟು? 700 ಕೋಟಿ. 700 ಕೋಟಿಯ ಸಂಖ್ಯೆಯಲ್ಲಿ ಇರ್ತಾರೆ. ಇಲ್ಲಿ 160 ವಿಧಿ ಕ್ಷೇತ್ರಗಳನ್ನು ತಗೊಳ್ಬೇಕು, ಕರ್ಮಭೂಮಿಗಳನ್ನೆಲ್ಲ ತಗೋಬೇಕು, ಮ್ಲೇಚ್ಛ ಖಂಡಗಳನ್ನು ಬಿಡಬೇಕು, ಭೋಗಭೂಮಿಗಳನ್ನು ತಗೋಬೇಕು, ಜಗನ್ಯ ಮಧ್ಯಮ ಉತ್ಕೃಷ್ಟ ಭೋಗಭೂಮಿಗಳನ್ನು ತಗೋಬೇಕು. ಅದರಲ್ಲಿರ್ತಕ್ಕಂಥ ಮನುಷ್ಯರು ಕೂಡ 4ನೇ ಗುಣಸ್ಥಾನದವರು, ಅವರನ್ನಷ್ಟೇ ತಗೋಬೇಕು. ಮತ್ತೇನೇನು ತಗೋಬೇಕು? ವಿಜಯಾರ್ಧ ಪರ್ವತಗಳು 170 ಇವೆ. ಎಲ್ಲ ವಿಜಯಾರ್ಧ ಪರ್ವತಗಳನ್ನು ತಗೋಬೇಕು. ಇಷ್ಟೆಲ್ಲ ತಗೊಂಡು ಕೂಡಿಸಬೇಕು ಕ್ಷೇತ್ರಗಳನ್ನು. ಆ ಕ್ಷೇತ್ರದಲ್ಲಿ 700 ಕೋಟಿ ಮನುಷ್ಯರನ್ನು ಹಂಚಬೇಕು. ಹೆಚ್ಚು ಕಡಿಮೆ ಹಂಚಿದರೂ ನಡಿಲ್ಲ, ಅಷ್ಟೇ ಇರ್ತಾರಂತ ಗ್ಯಾರಂಟಿ ಇಲ್ಲ. ಆದರೂ 1,00,000, 2,00,000 ಈ ತರ 1,00,000, 2,00,000 ಸಂಖ್ಯೆಯಲ್ಲಿ ಸುಮಾರಾಗಿ ಒಂದೊಂದು ಕ್ಷೇತ್ರಕ್ಕೆ, ಭರತ ಕ್ಷೇತ್ರದಲ್ಲಿ 1,00,000, 2,00,000 ಜನ ಸಮ್ಯಕ್ ದೃಷ್ಟಿ ಇವತ್ತು ಇರಬಹುದು. ಇದು ಸಾಮಾನ್ಯ ಕಥನ. ಇದನ್ನ ಚತುರ್ಥ ಕಾಲದಲ್ಲಿಯೂ ಹಚ್ಚಬಹುದು, ಭೋಗಭೂಮಿಯ ಕಾಲದಲ್ಲೂ ಹಚ್ಚಬಹುದು ಭರತ ಕ್ಷೇತ್ರದಲ್ಲಿ, ಮತ್ತು ಪಂಚಮ ಕಾಲದಲ್ಲೂ ಹಚ್ಚಬಹುದು. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ, 5 ಕಾಲಗಳಲ್ಲಿ ಹಚ್ಚಬಹುದು. ಇಲ್ಲಿ ಯಾವ ಕಾಲ ಇದ್ರೂ ಸಮ್ಯಕ್ ದೃಷ್ಟಿ ಇದ್ದೇ ಇರ್ತಾರೆ, ಇವ್ರನ್ನ ಹಚ್ಚಬೇಕು. ಆಮೇಲೆ ಐರಾವತ ಕ್ಷೇತ್ರದಲ್ಲಿ ಹಚ್ಚಬೇಕು. 10 ಐರಾವತ ಕ್ಷೇತ್ರಗಳಲ್ಲಿ 5 ಕಾಲಗಳಲ್ಲಿ ಹಚ್ಚಬೇಕು. ಅವಸರ್ಪಣೆಯ 6ನೇ ಕಾಲದಲ್ಲಿ ಒಂದೇ ಗುಣಸ್ಥಾನ, ಉತ್ಸರ್ಪಣೆಯ ಪ್ರಥಮ ಕಾಲ, ದ್ವಿತೀಯ ಕಾಲದಲ್ಲಿ ಒಂದೇ ಗುಣಸ್ಥಾನ. ಉತ್ಸರ್ಪಣೆಯಲ್ಲಿ ತೃತೀಯ ಕಾಲದಲ್ಲಿ ಹಚ್ಚಬೇಕು. ತೃತೀಯ, ಚತುರ್ಥ, ಪಂಚಮ, ಷಷ್ಠ ಮತ್ತು ಸಪ್ತಮ 5 ಕಾಲಗಳಲ್ಲಿ ಹಚ್ಚಬೇಕು. ಸಪ್ತಮ ಅಲ್ಲ, ಷಷ್ಠ 4 ಕಾಲಗಳಲ್ಲಿ ಹಚ್ಚಬೇಕು. 3, 4, 5, 6. ಮೂರನೇ ಕಾಲದಲ್ಲಿ ಸಮ್ಯಕ್ ದೃಷ್ಟಿ ಇರ್ತಾರಲ್ಲ ಉತ್ಸರ್ಪಣೆಯಲ್ಲಿ. ಹೆಚ್ಚು ಕಡಿಮೆ ಆಗ್ತಾ ಇರಬಹುದು. ಒಟ್ಟಿನಲ್ಲಿ ಪಂಚಮ ಕಾಲ ಇದ್ರೇನು ಮತ್ತು ಚತುರ್ಥ ಕಾಲ ಇದ್ರೇನು ಒಟ್ಟಿನಲ್ಲಿ ಹಂಚೋದಿದೆ. ಎಷ್ಟು ಪಾಲಿಗೆ ಬರ್ತಾರೆ ಅಷ್ಟು. ಇನ್ನು ಕೆಲವೊಂದು ಸಮಯದಲ್ಲಿ ಮನುಷ್ಯರು ಕಡಿಮೆನೂ ಆಗಬಹುದು, ಸಮ್ಯಕ್ ದೃಷ್ಟಿ ಜೀವಿಗಳು ಕೆಲವೊಂದು ಸಮಯದಲ್ಲಿ ಹೆಚ್ಚನೂ ಆಗಬಹುದು. ಯಾವ ತರ ಸಮೂರ್ಛನ ಜೀವಗಳು ಕರ್ಮಭೂಮಿಯಲ್ಲಿ ಹುಟ್ಟುತ್ತವೆ, ಆದರೆ ಒಂದೊಂದು ದಿವಸ ಹೆಚ್ಚಾಗ್ತವೆ, ಒಂದೊಂದು ದಿವಸ ಕಡಿಮೆ ಆಗ್ತವೆ. ಇಲ್ಲಿ ಕಡಿಮೆ ಆದಾಗ ಮತ್ತೆಲ್ಲಾದ್ರೂ ಮಳೆ ಬೀಳತಕ್ಕಂಥ ಉಷ್ಣ ಪ್ರದೇಶದಲ್ಲಿ ಹೆಚ್ಚಾಗ್ತವೆ, ಮತ್ತು ಅಲ್ಲಿ ಶೀತ ಇರುವಾಗ ಇಲ್ಲಿ ಉಷ್ಣ ಇರುವಾಗ ಇಲ್ಲಿ ಹೆಚ್ಚಾಗಿಬಿಡ್ತವೆ. ಆ ಥರ ಮನುಷ್ಯರು ಹೆಚ್ಚು ಕಡಿಮೆ ಆಗಬಹುದು. ವಾತಾವರಣ ಇಲ್ಲಿ ಸಮ್ಯಕ್ತದ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ಸಮ್ಯಕ್ ದೃಷ್ಟಿ ಜೀವಿಗಳ ಸಂಖ್ಯೆ ಇಲ್ಲಿ ಹೆಚ್ಚಾಗಬಹುದು. ಮತ್ತು ಒಂದು ವೇಳೆ ಇಂಥದ್ದೇ ಆಗಿರತಕ್ಕಂಥ ಮತ್ತೊಂದು ಭರತ ಕ್ಷೇತ್ರದಲ್ಲಿ ಅಲ್ಲಿ ಮಾಹೋಲ್ ಸಿಗಲಿಲ್ಲ ಅಂತಂದ್ರೆ ಅಲ್ಲಿ ಕಡಿಮೆ ಆಗಬಹುದು. ಎಲ್ಲಿ ಊರುಗಳು ಊರಾಗ ಮಾಹೋಲ್ ಬೇಕೇನ್ ಬೇಡ ಸಮ್ಯಕ್ ದರ್ಶನದ. ಉಪದೇಶ ಹೇಳೋರು ಬೇಕು, ಪಾಠಶಾಲಾ ಕಲಿಸೋರು ಬೇಕು, ನಿತ್ಯ ದೇವ ದರ್ಶನ ಮಾಡೋರು ಬೇಕು. ಆವಾಗ ಸಮ್ಯಕ್ ದೃಷ್ಟಿ ಆಗೋದು.
ದುರ್ಲಭ ಬಹಳ ಐತಿ, ಅದು ದುರ್ಲಭ ಬಹಳ ಇದೆ. ಇದು ರತ್ನ ಇದೆ, ಎಲ್ಲರಿಗೂ ಪಚನ ಆಗುಲ್ಲ. ಎಲ್ಲರಿಗೂ ಪಚನ ಆಗುಲ್ಲ, ಎಲ್ಲರದು ಭಾಗ್ಯ ಇಲ್ಲ. ಇಲ್ಲಿ ಭಾವ ಸಮ್ಯಕ್ತ್ವ ಆಗಬೇಕು, ಅಂದಾಗ ಸಮ್ಯಕ್ತ್ವ. ದ್ರವ್ಯ ಸಮ್ಯಕ್ತ್ವ ಇದ್ರೂ ಬೆಲೆ ಇಲ್ಲ. ಕೇವಲ ನಿಜವಾದ ದೇವಶಾಸ್ತ್ರ ಗುರು ಅಂತ ಹೇಳ್ಕೊತ ಕುಂದ್ರೂ ನಡಿಲ್ಲ. ಒಳಗಿನಿಂದ ಅನಂತಾನುಬಂಧಿ ಕರ್ಮ ವಿಶುದ್ಧಿಯಿಂದ ಕ್ಷಯ ಆಗಿರಬೇಕು, ಕ್ಷೌಕ್ಷಮ ಆಗಿರಬೇಕು, ಉಪಶಮ ಆಗಿರಬೇಕು. ಇಂಥದಿದ್ರೆ ಮಾತ್ರ ಸಮ್ಯಕ್ ದರ್ಶನ. ಹೇಳಕ್ ಬರಲ್ಲ. ಮನೆ ಅದಕ್ಕೆ ದುರ್ಭಾಗ್ಯ ಅನ್ನೋದಲ್ಲ. ವಿಘ್ನಗಳು ಯಾಕೆ ಬರೋದು ಅಂತಂದ್ರೆ ಪೂರ್ವಭವದ ಅಂತರಾಯ ಕರ್ಮದ ಉದಯ. ನಾವು ಸಮ್ಯಕ್ತು ಧರ್ಮದಲ್ಲಿ ವಿಘ್ನ ಮಾಡಿರಬಹುದು. ಎಲ್ಲರಿಗೂ ಬರ್ತಾವಂತಲ್ಲ. ಪುರುಷಾರ್ಥ ಜಾಸ್ತಿ ಮಾಡಿದ್ರೆ ಕಡಿಮೆ ಆಗಬಹುದು, ದಾರಿ ಸಿಗಬಹುದು. ನಿರ್ಭೀಕ್ ಇರಬೇಕಾಗ್ತದೆ. ಭಯ, ಆಶಾ, ಸ್ನೇಹ, ಲೋಭ ಎಲ್ಲ ಬಿಟ್ಟು ಬೆನ್ನು ಹತ್ತಬೇಕು. ಅದರದ್ದು ಭಯ ಇರಬಾರ್ದು, ಸಮ್ಯಕ್ತೋ ಘಾತಕ ಸ್ನೇಹ ಇರಬಾರ್ದು, ಸಮ್ಯಕ್ತೋ ಘಾತಕ ಲೋಭ ಇರಬಾರ್ದು, ಸಮ್ಯಕ್ತೋ ಘಾತಕ ಆಶಾ ಇರಬಾರ್ದು. ಸಮ್ಯಕ್ತೋ ರಕ್ಷಕ ಆಶಾ ಇರಲಿ, ಸಮ್ಯಕ್ತೋ ರಕ್ಷಕ ಲೋಭ ಇರಲಿ, ಸಮ್ಯಕ್ತೋ ರಕ್ಷಕ ಭಯ ಇರಲಿ, ಸಮ್ಯಕ್ತೋ ರಕ್ಷಕ ಯಾವುದೂ ಕಷಾಯ ಇರಲಿ, ನಡೀತದೆ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಲ್ಲಿ ಎಂಥ ಭಯನೂ ಇರಲಿ, ಎಂಥ ಸ್ನೇಹನೂ ಇರಲಿ, ನಡೀತದೆ. ಆದರೆ ಅನಂತಾನುಬಂಧಿ ಕಷಾಯದ ಉದಯದಲ್ಲಿ ಭಯ, ಸ್ನೇಹ, ಆಶಾ, ಲೋಭ ಇವು ಸಮ್ಯಕ್ತೋ ಘಾತಕ. ಜೀವ ಹುಟ್ಟೈತಿ, ಮನುಷ್ಯ ಭಾವ ಸಿಕ್ಕೈತಿ. ಏನರ ಮಾಡ್ಬೇಕಂತೈತಿ, ಖರೆ ಮಾಡುವುದಿಲ್ಲ. ಅಂತರಾಯ ಕರ್ಮ ಹೊಡೆದು ಓಡಿಸಿದ್ರೆ ಹೋಗ್ತದೆ. ಅದು ಪುರುಷಾರ್ಥ ಮಾಡಿದ್ರೆ ಎಲ್ಲ ಐತಿ. ಪುರುಷಾರ್ಥ ಮಾಡಿದ್ರೂ ಐತಿ, ಅದು ಇಲ್ಲಿದ್ರೆ ಇಲ್ಲ. ಕ್ಷಾಯೋಪಶಂ ಸಮ್ಯಕ್ತ್ವ. ಕ್ಷಾಯೋಪಶಂ ಸಮ್ಯಕ್ ದೃಷ್ಟಿ ಜೀವ ನಾಲ್ಕನೇ ಗುಣಸ್ಥಾನದ್ದು. ನಾಲ್ಕನೇ ಗುಣಸ್ಥಾನದ ಕ್ಷಾಯೋಪಶಂ ಸಮ್ಯಕ್ ದೃಷ್ಟಿ ಜೀವಿಗೆ ಆರೋಹಣ ಕ್ರಮ 5ನೇ ಮತ್ತು 7ನೇ ಎರಡು ದಾರಿಗಳು, ಎರಡು ಮಾರ್ಗಗಳು. 5ನೇ ಮತ್ತು 7ನೇ ಗುಣಸ್ಥಾನದ ಎರಡು ದಾರಿಗಳಿವೆ. ಅವರೋಹಣ ಕಾಲದಲ್ಲಿ 3ನೇ ಗುಣಸ್ಥಾನಕ್ಕೆ ಬರಬಹುದು, ಕೆಳಗೆ 1ನೇ ಗುಣಸ್ಥಾನಕ್ಕೆ ಹೋಗಬಹುದು. ಕ್ಷಾಯೋಪಶಂ ಸಮ್ಯಕ್ ದೃಷ್ಟಿ ಜೀವ 2ನೇ ಗುಣಸ್ಥಾನಕ್ಕೆ ಹೋಗುವುದಿಲ್ಲ ಅನ್ನೋದು ನಿಯಮ. 2ನೇ ಗುಣಸ್ಥಾನಕ್ಕೆ ಬರುವಂತಹ ಜೀವ ಉಪಶಂ ಸಮ್ಯಕ್ ದೃಷ್ಟಿ, ಕ್ಷಾಯೋಪಶಂ ಸಮ್ಯಕ್ ದೃಷ್ಟಿ ಬರೋಲ್ಲ. ನಾಲ್ಕರಿಂದ ಕೆಳಗೆ 3ನೇ ಮತ್ತು 1ನೇ
ಗುಣಸ್ಥಾನಕ್ಕೆ 2 ದಾರಿಗಳು ಇವೆ. ಇನ್ನು ಗುಣಸ್ಥಾನದ ಕಾಲ ಕ್ಷೌಷಂ ಸಮ್ಯಕ್ತದ ಅಪೇಕ್ಷೆಯಿಂದ 33,000 ಮತ್ತು 1 ಪೂರ್ವ ಕೋಟಿಯಲ್ಲಿ ಸ್ವಲ್ಪ ಕಡಿಮೆ. ತ್ರಿಕೋನಾಕಾರದ ಟಿಪ್ಪಣಿ ಅದೇ ಟಿಪ್ಪಣಿ, ಬೇರೆದೇನಲ್ಲ. ಕ್ಷಾಯೋಕ್ಷಂ ಸಮ್ಯಕ್ತ್ವದ ಅಪೇಕ್ಷೆಯಿಂದ ಜಗನ್ಯ ಕಾಲ ಅಂತರ್ಮುಹೂರ್ತ ಇದೆ. ಉತ್ಕೃಷ್ಟ ಕಾಲ 33,000 ಮತ್ತು 1 ಪೂರ್ವ ಕೋಟಿಯಲ್ಲಿ ಸ್ವಲ್ಪ ಕಡಿಮೆ. 1 ಪೂರ್ವ ಕೋಟಿಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಮತ್ ಹಂಗ ಬಂತಲ್ಲ. ಇದು ಉಪಶಂ ಸಮ್ಯಕ್ತ್ವಿ ಜೀವದ ಅಪೇಕ್ಷೆಯಿಂದ ಹೇಳಿರುವಂತಹ ವಿಷಯ. ಉಪಶಂ ಸಮ್ಯಕ್ ದೃಷ್ಟಿ ಜೀವಿಗೆ ಟಿಪ್ಪಣಿ ಇಲ್ಲ. ಕ್ಷಾಯೋಕ್ಷಂ ಸಮ್ಯಕ್ತ್ವ ಪ್ರಾಪ್ತವಾದ ನಂತರ ಅಂತರ್ಮುಹೂರ್ತದವರೆಗೆ ಉಳಿದು ನಂತರ ಕ್ಷಾಯಿಕದಲ್ಲಿ ಕನ್ವರ್ಟ್ ಆಗಬಹುದು ಅಥವಾ ಅಂತರ್ಮುಹೂರ್ತ ಕಾಲದ ನಂತರ ಚ್ಯುತ ಆಗಬಹುದು. ಉತ್ಕೃಷ್ಟ ಕಾಲ 33,000 ಮತ್ತು 1 ಪೂರ್ವ ಕೋಟಿಯಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ಕ್ಷೌಷಂ ಸಮ್ಯಕ್ ದೃಷ್ಟಿ ಜೀವಿಗಳು ಸರ್ವಾರ್ಥ ಸಿದ್ಧಿಯಲ್ಲಿ ಇರಬಹುದು. ಅಲ್ಲಿಂದ ಬಂದ ನಂತರ 1 ಪೂರ್ವ ಕೋಟಿ ಆಯುಷ್ಯನ ಪಡ್ಕೊಂಡ್ರೆ ಅದರೊಳಗೆ ಸ್ವಲ್ಪ ಕಡಿಮೆ ಇರುವಷ್ಟು ಕಾಲನ್ನ ತಿಳ್ಕೊಂತು ಅಂತಂದ್ರೆ ಇಲ್ಲಿ ಕ್ಷೌಷಂ ಸಮ್ಯಕ್ ದೃಷ್ಟಿಯ ಉತ್ಕೃಷ್ಟ ಕಾಲ ಬರ್ತದೆ. ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ ಒಮ್ಮೆ ಹೇಳಿದೆ, ಅದೇ ಹಿಂದ್ಗಡೆಗೆ 4ನೇ ಗುಣಸ್ಥಾನದ್ದು ಒಮ್ಮೆ ಹೇಳಿದೆ. ಎಷ್ಟು ಕೋಟಿ? 700 ಕೋಟಿ. 700 ಕೋಟಿ 4ನೇ ಗುಣಸ್ಥಾನದ ಸಮ್ಯಕ್ ದೃಷ್ಟಿ ಅಂತಂದ್ರೆ ಎಲ್ಲಾ ಸಮ್ಯಕ್ ದೃಷ್ಟಿಗಳು, ಉಪಶಮ, ವೇದಕ, ಕ್ಷಾಯಿಕ ಎಲ್ಲರ ಅಪೇಕ್ಷೆಯಿಂದ 700 ಕೋಟಿ ಎಲ್ಲ ಶಾಮಿಲಿದ್ದಾರೆ ಅದರೊಳಗೆ. 700 ಕೋಟಿಯಲ್ಲಿ ವಿಶೇಷ ಯಾವುದೇ ಆಯುವನ್ನು ಬಂಧ ಮಾಡಿಕೊಳ್ಳದೆ ಇರುವ 4ನೇ ಗುಣಸ್ಥಾನವರ್ತಿ ಜೀವಾತ್ಮನು, ಯಾವುದೇ ಆಯುವನ್ನು ಬಂಧ ಮಾಡಿಕೊಳ್ಳದೆ ಇರುವ 4ನೇ ಗುಣಸ್ಥಾನವರ್ತಿ ಜೀವನು ನಿಯಮದಿಂದ ದೇವಾಯುವನ್ನು ಬಂಧಿಸಿಕೊಳ್ಳುತ್ತಾನೆ. ಯಾವುದೋ ಆಯು ಕಟ್ಟಿಲ್ಲ ಅಂತಂದ್ರೆ ಕೊನೆಗೆ ದೇವಾಯು ಮಾತ್ರ ಕಟ್ತದೆ, ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಇದ್ದಾನೆ. ಆದರೆ 4ನೇ ಗುಣಸ್ಥಾನವರ್ತಿ ಜೀವ, 4ನೇ ಗುಣಸ್ಥಾನವರ್ತಿ ದೇವ ಮತ್ತು ನಾರ್ಕಿ ಜೀವಗಳು ನಿಯಮದಿಂದ ಕೇವಲ ಮನುಷ್ಯಾಯುವನ್ನು ಬಂಧಿಸಿಕೊಳ್ಳುತ್ತಾರೆ. ನಾಲ್ಕನೇ ಗುಣಸ್ಥಾನವರ್ತಿ ದೇವತೆಗಳು ಯಾವುದನ್ನ? ಮನುಷ್ಯಾಯುವನ್ನ. ಮತ್ತು ನಾರ್ಕಿ ಜೀವಿಗಳು ಮನುಷ್ಯಾಯುವನ್ನ ಬಂಧಿಸಿಕೊಳ್ಳುತ್ತಾರೆ. ಅಲ್ಲಿಂದ ಇಲ್ಲಿ ಬರುವಾಗ ಪ್ರಥಮೋಪಶಮ ಸಮ್ಯಕ್ತ್ವದ ಜೊತೆ ಮರಣವಿಲ್ಲ, ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆ ಮರಣವಾದರೆ ನಿಯಮದಿಂದ ದೇವಗತಿಯಲ್ಲಿಯೇ ಹುಟ್ಟುತ್ತಾರೆ. ಇದಂತೂ ಸಾಮಾನ್ಯ ನಿಯಮ. ಇನ್ನು 5ನೇ ಗುಣಸ್ಥಾನದ ವಿಷಯ ಏನದು?
वह उत्पत्ति 8 वर्ष है और अंतर्मुक्त नाम वह पूर्व कोटि अधिक 33 है। मुक्त जीव के शादी अनंत है। शैक्षणिक समय का सुनी जगन स्थिति अंतर्मुक्त है और उत्पत्ति 66,000 ರೂಪಾಯಿ. ಅದು ಸಮ್ಯಕ್ತದ ಕಾಲದ್ದು. ಇದು ಗುಣಸ್ಥಾನದ ಕಾಲ. ಅದು ಸಮ್ಯಕ್ತದ ಕಾಲ, ಇದು ಗುಣಸ್ಥಾನದ ಕಾಲ. ಇಷ್ಟ ವ್ಯತ್ಯಾಸ ಐತಿ. ಇನ್ನು ಸಂಹಿತಾ ಸಂಯತ ಗುಣಸ್ಥಾನ 5ನೇದು. ಆರೋಹಣ ಕ್ರಮ 5ರಿಂದ 6ಕ್ಕೆ ಹೋಗುವುದಿಲ್ಲ, ಕೇವಲ 7ಕ್ಕೆ ಮಾತ್ರ ಏರಬಹುದು. ಒಂದೇ ಗುಣಸ್ಥಾನ, ಒಂದೇ ಮಾರ್ಗ. 8ಕ್ಕಂತೂ ಹೋಗಕ್ಕಾಗಲ್ಲ, ಡೈರೆಕ್ಟ್ ಶ್ರೇಣಿ ಯಾರೂ ಹತ್ತಂಗಿಲ್ಲ, 7ಕ್ಕೆ ಹೋಗಲೇಬೇಕು. ಇನ್ನು ಅವರೋಹಣ ಕ್ರಮದ ಅಪೇಕ್ಷೆಯಿಂದ ನೋಡಿತು ಅಂತಂದ್ರೆ 4ನೇ ಗುಣಸ್ಥಾನಕ್ಕೆ ಇಳಿಯಬಹುದು, ಒಂದು ದಾರಿ. 3ನೇ ಗುಣಸ್ಥಾನಕ್ಕೂ ಕೂಡ ಇಳಿಯಬಹುದು, 2ನೇ ದಾರಿ. 2ನೇ ಗುಣಸ್ಥಾನಕ್ಕೂ ಹೋಗಬಹುದು. ಇದು ಉಪಶಮ ಸಮ್ಯಕ್ತದ ಅಪೇಕ್ಷೆಯಿಂದ 3ನೇ ದಾರಿ. 1ನೇ ಗುಣಸ್ಥಾನಕ್ಕೂ ಹೋಗಬಹುದು. ದರ್ಶನ್ ಮೋಹಿನಿ ಕರ್ಮದ ಉದಯ ಆಯಿತು ಅಂತಂದ್ರೆ 1ನೇ ಗುಣಸ್ಥಾನಕ್ಕೂ ಹೋಗಬಹುದು. ಇದು 4ನೆಯ ದಾರಿ. 4 ದಾರಿಗಳಿವೆ. ಇಳಿಯಲಿಕ್ಕೆ ಸಾಕಷ್ಟು ದಾರಿಗಳಿವೆ, ಏರಲಿಕ್ಕೆ ಒಂದೇ ದಾರಿ. ಪುರುಷರ ಅಪೇಕ್ಷೆಯಿಂದ, ಸ್ತ್ರೀ ಅಪೇಕ್ಷೆ ಅಂತ ಏನು ಗುಣಸ್ಥಾನದ ಜಗನ್ಯ ಮತ್ತು ಉತ್ಕೃಷ್ಟ ಕಾಲ. ಜಗನ್ಯ ಕಾಲ ಅಂತರ್ಮುಹೂರ್ತ 5ನೇ ಗುಣಸ್ಥಾನದ್ದು. ಉತ್ಕೃಷ್ಟ ಕಾಲ ಮನುಷ್ಯರಲ್ಲಿ 8 ವರ್ಷ, 1 ಅಂತರ್ಮುಹೂರ್ತ ಕಡಿಮೆ, 1 ಪೂರ್ವ ಕೋಟಿ ವರ್ಷ ಪ್ರಮಾಣ. ಇದು 5ನೇ ಗುಣಸ್ಥಾನದ ಕಾಲ. ಯಾವ ತರ ಹೇಳಬೇಕು ಇದನ್ನ? ಮನುಷ್ಯರಲ್ಲಿ 8 ವರ್ಷ, 1 ಅಂತರ್ಮುಹೂರ್ತ ಕಡಿಮೆ ಅಂದ್ರೆ ಏನು? ಮನುಷ್ಯ ಗತಿಗೆ ಬಂದಂತ ಜೀವ 8 ವರ್ಷಕ್ಕಿಂತ ಮೊದಲು 5ನೇ ಗುಣಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಸಮ್ಯಕ್ತವನ್ನೂ ಪಡೆಯುವುದಿಲ್ಲ ಮತ್ತು ದೇಶ ಸಂಯಮವನ್ನು ಕೂಡ ಪಡೆಯುವುದಿಲ್ಲ. ಆದ್ದರಿಂದ ಎಷ್ಟು ಕಡಿಮೆ ಮಾಡಬೇಕು? ಆ 8 ವರ್ಷ ಕಡಿಮೆ ಮಾಡಬೇಕು. ಮೇಲಿನ 1 ಅಂತರ್ಮುಹೂರ್ತ ಕಡಿಮೆ ಮಾಡಬೇಕು. ಅಂದ್ರೆ 8 ವರ್ಷ ಅಂತರ್ಮುಹೂರ್ತ ತನಕ ಸಮ್ಯಕ್ ದರ್ಶನ, ಸಂಯಮ ಯಾವುದೂ ಕೂಡ ಆಗುವುದಿಲ್ಲ. ಅದನ್ನು ಕಡಿಮೆ ಮಾಡಿತು. ಎಷ್ಟಂತ ಹೇಳಬೇಕು? 1 ಪೂರ್ವ ಕೋಟಿ. ಅಷ್ಟು ಕಡಿಮೆ ಮಾಡಿತಂತ್ರ 1 ಪೂರ್ವ ಕೋಟಿ ವರ್ಷ ಪ್ರಮಾಣ 5ನೇ ಗುಣಸ್ಥಾನದಲ್ಲಿ ಜೀವ ಇರಬಹುದು. ಉತ್ಕೃಷ್ಟ ಆಯಿತು ಅಂತಂದ್ರೆ ಅಷ್ಟಿರಬಹುದು. 5ನೇ ಗುಣಸ್ಥಾನ ಕರ್ಮಭೂಮಿಯಲ್ಲಿದೆಯಲ್ಲ, ಕರ್ಮಭೂಮಿಯ ಉತ್ಕೃಷ್ಟಾಯು ಪೂರ್ವ ಕೋಟಿ. ಇನ್ನು ತಿರ್ಯಂಚರಲ್ಲಿ 1 ಅಂತರ್ಮುಹೂರ್ತ ಕಡಿಮೆ, 1 ಪೂರ್ವ ಕೋಟಿ ವರ್ಷ ಪ್ರಮಾಣ ಇದೆ. ಇಲ್ಲಿ 8 ವರ್ಷ ಇಲ್ಲ, 1 ಅಂತರ್ಮುಹೂರ್ತ ಕಡಿಮೆ. ಜನ್ಮ ತಾಳಿದ ನಂತರ, ಅಂತರ್ಮುಹೂರ್ತ ನಂತರ ಸಮ್ಯಕ್ ದರ್ಶನ 5ನೇ ಗುಣಸ್ಥಾನ ಆಗಬಹುದು. ನೋಡಿ, ಗರ್ಭ ಜನ್ಮವುಳ್ಳ ತಿರ್ಯಂಚಕ್ಕೆ ಟೈಮ್ ಹಿಡಿಬಹುದು. ಸಮೂರ್ಛನ ತಿರ್ಯಂಚಕ್ಕೆ ಏನು ಟೈಮ್ ಹಿಡಿಲ್ಲ. ಹೋಗಿ ಶರೀರಯೋಗ್ಯ ಪುದ್ಗಲ್ ಪರಮಾಣುಗಳನ್ನು ಗ್ರಹಣ ಮಾಡಿತು, ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡು ಪ್ರಾಣ ತಯಾರಾಯಿತು ಅಂತರ್ಮುಹೂರ್ತದಲ್ಲಿ.
ಅಂತರ್ಮುಹೂರ್ತದ ನಂತರ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು. 5ನೇ ಗುಣಸ್ಥಾನಕ್ಕೂ ಬರ್ಬೋದು ಅದು ಸಮೂರ್ಛನಪೇಕ್ಷೆಯಿಂದ. ಇನ್ನು ಗರ್ಭಜಾಪೇಕ್ಷೆಯಿಂದ ಕೂತ್ಕೊಳ್ತದೆ ನೋಡ್ಬೇಕದು. ಗರ್ಭದೊಳಗೆ ಇರ್ತದೆ ಅಲ್ಲ, ದೀರ್ಘಕಾಲ ತನಕ ಇವು ಮೊಟ್ಟೆಗಳು, ಆಮೇಲೆ ಕರಗಳು. 9 ಎಷ್ಟು ತಿಂಗಳು ಇರ್ತವೆ? 6 ತಿಂಗಳೇನು? ಎಮ್ಮಿ ಕರ 10 ತಿಂಗಳು ಒಳಗಿರ್ತಾವೆ. ಆಕಳಿಗೆ 9, ಎಮ್ಮಿಗೆ 10. ತಿರ್ಯಂಚರಲ್ಲಿ 1 ಅಂತರ್ಮುಹೂರ್ತ ಕಡಿಮೆ, 1 ಪೂರ್ವಕೋಟಿ ಪ್ರಮಾಣ. ಇಲ್ಲಿ 8 ವರ್ಷ ಸಂಬಂಧ ಇಲ್ಲ, ಮನುಷ್ಯಗತಿಗೆ ಮಾತ್ರ ಸಂಬಂಧ ಇದೆ. ಮನುಷ್ಯನಿಗೆ ತಿಳುವಳಿಕೆ ಬಹಳ ಧೀರೆ ಧೀರೆ ಬರ್ತದೆ. ಹೇಯೋಪಾದೇಯದ ಜ್ಞಾನ ಬಹಳ ನಿಧಾನವಾಗಿ ಬರ್ತದೆ. ತಿರ್ಯಂಚಗತಿಯಲ್ಲಿ ಬಹಳ ಬೇಗ ಬರ್ತದೆ. ಕರುಗಳು ಎಷ್ಟು ತಿಂಗಳದೊಳಗೆ ಮೇವು ತಿನ್ನಕ್ಕೆ ಶುರು ಮಾಡ್ತಾವ? ಎಷ್ಟು ತಿಂಗಳ? 1 ತಿಂಗಳು 15 ದಿನದಾಗ. ಮನುಷ್ಯ 1.5 ವರ್ಷ 2 ವರ್ಷ ಹಾಲು ಕುಡಿದೀವಿ. ಒಂದು ವರ್ಷ 1.5 ವರ್ಷ ಹಾಲಿನ ಮೇಲೆ ಇರ್ತೈತಿ ಮನುಷ್ಯ. ಮತ್ ನಮ್ಗೆ ಎಷ್ಟು ನೆನಪೈತಿ ನೋಡಲ್ಲ, ನಮ್ಗ ಹಲ್ ಬಂದು ನಮಗೂ ಗೊತ್ತಿಲ್ಲ. ಅಂದ್ರೆ ಇದಬಹುದು ಈಗ ಗೊತ್ತಿಲ್ಲ. ಏನ್ ಜಾತಿ ಸ್ಮರಣೆ ಹಂಗಾಗೋದು? ಹಿಂದಿನ ಬಹುದು ಜಾತಿ ಸ್ಮರಣೆ ಬಹಳ ದೂರ ಉಳಿತು. ಕರುಗಳಿಗೆ ಜಲ್ದಿ ಆಯುಷ್ಯ ಕಡಿಮೆ. ಅದ ತರನೂ ಇದೆ. ಆಯುಷ್ಯ ಕಡಿಮೆ ಇದ್ದವರಿಗೆ ಬುದ್ಧಿ ಜಲ್ದಿ ಬರ್ತೈತಿ. $33,000 ಇದ್ಯಾವ್ದು ತಿರ್ಯಂಚಿದ್ದು ಹೇಳ್ತಾ ಇತ್ತಲ್ಲ. ಒಂದು ಗುಣಸ್ಥಾನದಲ್ಲಿ ಜೀವ ಸಂಖ್ಯೆ, ಮನುಷ್ಯರು 5ನೇ ಗುಣಸ್ಥಾನದಲ್ಲಿ ಎಷ್ಟು ಇರುತ್ತಾರೆ? 13 ಕೋಟಿ. ಕೇವಲ 13 ಕೋಟಿ. ಇಲ್ಲ, ವರ್ತಮಾನ ಬಹುದ ಅಪೇಕ್ಷೆಯಿಂದ. ವರ್ತಮಾನ ಭವ 5ನೇ ಗುಣಸ್ಥಾನ. ಇದು ನಾನಾ ಜೀವಿಗಳ ಅಪೇಕ್ಷೆಯಿಂದ ಒಂದು ಜೀವ, ನಾನಾ ಜೀವಿಗಳ ಅಪೇಕ್ಷೆಯಿಂದನೂ ಇದೆ. ಒಂದು ಜೀವ ಒಂದು ಗುಣಸ್ಥಾನದಲ್ಲಿ ಎಷ್ಟು ಸಮಯದವರೆಗೆ ಇರಬಹುದು? ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ. ಇದು ಅಸಂಖ್ಯಾತ ಭಾಗ ಪ್ರಮಾಣ. ಇದು ಸಾಮಾನ್ಯ ಸಂಖ್ಯೆ. ಅದರಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟು ಅಂದರೆ 13 ಕೋಟಿ. ಎಲ್ಲಾ ಜೀವಿಗಳನ್ನು ಸೇರಿಸ್ತು, ತಿರ್ಯಂಚ ಮನುಷ್ಯರನ್ನು ಸೇರಿಸ್ತು ಅಂತಂದ್ರೆ ಒಂದು ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ. ಅದರೊಳಗೆ ಮನುಷ್ಯರು ಎಷ್ಟು ಅಂತಂದ್ರೆ 13 ಕೋಟಿ ಮನುಷ್ಯರು ಪಂಚಮ ಗುಣಸ್ಥಾನದಲ್ಲಿರ್ತಾರೆ. ಕೇವಲ 400 ಕೋಟಿ
13 ಕೋಟಿ ಎಲ್ಲಿ ಬಂತು? ಅದು 700 ಕೋಟಿ. ಅವಿರತ್ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದವರು 700 ಕೋಟಿ ಇದ್ದಾರೆ. ಇವರು 13 ಕೋಟಿ ಕೇವಲ. 700 ಎಲ್ಲಿ, 13 ಎಲ್ಲಿ? ಪ್ರತಿಮಾ ದುರ್ಲಭ ಬಹಳ ಇದೆ. ಆರಿಕಾವೃತ ಸ್ವೀಕಾರ ಮಾಡೋದು, ಪ್ರತಿಮಾ ಸ್ವೀಕಾರ ಮಾಡೋದು ಎಷ್ಟು ದುರ್ಲಭ ಇದೆ. ಭಾವದೇಶ ಸಂಯಮ ಆಗಬೇಕು, ಆವಾಗ ಇದು ಗುಣಸ್ಥಾನ. ಈ ಗುಣಸ್ಥಾನ ಪ್ರಾಪ್ತ ಆಯಿತು ಅಂದ್ರೆ ಬಡೇ ಭಾಗ್ಯಶಾಲಿ ನೀವು. ಬಾಲ್ ಪಂಡಿತ್ ಮರಣ ಆಯಿತು, 8 ಭಾವ ಉಳಿಯಿತು. ಭಾಗ್ಯಶಾಲಿ ಅವರು. ಸ್ತ್ರೀ 4ನೇ ಗುಣಸ್ಥಾನದಲ್ಲಿ ಸ್ತ್ರೀ ಪರ್ಯಾಯಛೇದದ ಪ್ರಶ್ನೆ ಇಲ್ಲ. ಇಲ್ಲಿ 5ನೇ ಗುಣಸ್ಥಾನದಲ್ಲಿ ಮಾತ್ರ ಸ್ತ್ರೀ ಪರ್ಯಾಯಛೇದ ಆಗಬಹುದು. 8 ಭಾವ ಉಳಿತವಲ್ಲ, 8 ಭಾವ ಉಳಿಯುವ ಕಾರಣ ಸ್ತ್ರೀ ಪರ್ಯಾಯದಲ್ಲಿ ಹೋಗತಕ್ಕಂಥ ಚಾನ್ಸ್ ಇಲ್ಲ. 8 ಭಾವ ಪುರುಷ ಪರ್ಯಾಯ. ಸಮ್ಯಕ್ ಅವಿರತ್ ಸಮ್ಯಕ್ತದ್ದೇನು 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ತು ಇರುವ ತನಕ ಪುರುಷ ಪರ್ಯಾಯದಲ್ಲಿ ಇರ್ತಾನೆ. ಸಮ್ಯಕ್ತು ಉಳಿದಿದೆ ಅಂತಂದ್ರೆ ಪುರುಷ ಪರ್ಯಾಯದಲ್ಲಿ ಹೋಗ್ತಾನೆ. ಸಮ್ಯಕ್ತು ನಾಶ ಆಯಿತು ಅಂತಂದ್ರೆ ಎಲ್ಲಾ ಪರ್ಯಾಯದಲ್ಲಿ ಹೋಗಬಹುದು. ಅದು ಛೇದಲ್ಲ. ಇದು 5ನೇ ಗುಣಸ್ಥಾನದ ಗ್ಯಾರಂಟಿ ಇದೆ, 4ನೇ ಗುಣಸ್ಥಾನದ ಗ್ಯಾರಂಟಿ ಇಲ್ಲ. ಹ್ಮ್ 13 ಕೋಟಿಯೊಳಗೆ ನಂಬರ್ ಹಚ್ಚಬೇಕು. ಈ 13 ಕೋಟಿ ಎಷ್ಟು ಕ್ಷೇತ್ರಗಳಲ್ಲಿ? ಕೇವಲ ಕರ್ಮಭೂಮಿಯಲ್ಲಿ ಮಾತ್ರ. ಇಲ್ಲಿ ಅವಿರತ್ ಸಮ್ಯಕ್ ದೃಷ್ಟಿ ಕರ್ಮಭೂಮಿ ಮನುಷ್ಯರು, ಅಲ್ಲಿ ಬಹುಭೂಮಿ ಮನುಷ್ಯರು ಅಂತ ಏನು ತಗೊಂಡಿದ್ದು ಅಲ್ಲ, ಅವಲ್ಲ. ಇಲ್ಲಿ ಕೇವಲ ಕರ್ಮಭೂಮಿ ಅಷ್ಟೇ ಸಂಗ್ರಹ ಆಗಬೇಕು. ಅಂದ್ರೆ ಎಷ್ಟು? 170 ಕರ್ಮಭೂಮಿಗಳು. ಅದರಲ್ಲಿ 170 ಕರ್ಮಭೂಮಿಗಳಲ್ಲಿ 170 ವಿಜಯಾರ್ಧಗಳನ್ನು ತಗೋಬೇಕು. 5 ಭರತ, 5 ಐರಾವತ, 160 ವಿಧಿ ಕ್ಷೇತ್ರಗಳು. ಇದರಲ್ಲಿರ್ತಕ್ಕಂಥ ಮನುಷ್ಯರು 13 ಕೋಟಿ. ಇನ್ನು ತಿರೇಂಚರನ್ನು ಕೂಡಿಸಿತು ಅಂತಂದ್ರೆ ಜಾಸ್ತಿ ಆಗ್ತಾರೆ. ಎರಡೂ ಕೂಡಿದು ಅಂತಂದ್ರೆ ಒಂದು ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ. ಒಂದು ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ ಅಂದ್ರೆ ಮನುಷ್ಯರಕ್ಕಿಂತ ಜಾಸ್ತಿ ಪಂಚಮ ಗುಣಸ್ಥಾನವರ್ತಿ ತಿರ್ರೆಂಚ ಜೀವಗಳಿವೆ. ಯಾಕಂದ್ರೆ ಅಸಂಖ್ಯಾತ ದ್ವೀಪ ಸಮುದ್ರದ ಆಚೆಯಲ್ಲಿರತಕ್ಕಂಥ ಒಂದು ಸ್ವಯಂಭೂರಮನ ದ್ವೀಪ, ಅರ್ಧ ದ್ವೀಪ ಮತ್ತು ಪೂರ್ಣ ಸಮುದ್ರ, ಇಲ್ಲಿ ಅಸಂಖ್ಯಾತ ತಿರೆಂಚಿಗಳು ಪಂಚಮ ಗುಣಸ್ಥಾನವರ್ತಿ ಇವೆ. ಅಸಂಖ್ಯಾತ ಜಲಚರ ಮತ್ತು ಥಲ್ಚರ ತಿರೆಂಚ, ಸೌದ್ನಿ ಪಂಚೇಂದ್ರಿ ತಿರೆಂಚ ಪ್ರಾಣಿಗಳು, 5ನೇ ಗುಣಸ್ಥಾನದ ಪ್ರಾಣಿಗಳು ಅಸಂಖ್ಯಾತ ಇವೆ. ಇಲ್ಲಿ 13 ಕೋಟಿ ಅಂತಂದ್ರೆ ಸ್ವಲ್ಪ ಇದಾವೆ ಇವು. ಇನ್ನು ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ ಅಂದ್ರೆ ಬಹಳ ಇದೆ. ಅವುಗಳ ಪಂಚಮ ಗುಣಸ್ಥಾನ ನಿಮ್ಮ ಪಂಚಮ ಗುಣಸ್ಥಾನ ಒಂದಲ್ಲ. ಅಂದ್ರೆ ಲಬ್ಧಿ ಸ್ಥಾನಗಳು, 5ನೇ ಗುಣಸ್ಥಾನದ ಲಬ್ಧಿ ಸ್ಥಾನಗಳು ಹಿಂದೆ ಮುಂದೆ ಇರಬಹುದು. 5ನೇ ಗುಣಸ್ಥಾನದಲ್ಲಿ ಯಾವ ತರ? ಒಂದು ಕ್ಲಾಸ್ನಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟನೇತೆ ಕಲಿತಾ ಇದ್ದಾರೆ ಅಂತಂದ್ರೆ 5ನೇತೆ ಕಲಿತಾ ಇದ್ದಾರೆ. ಆದರೆ ಈ ಕ್ಲಾಸಿನ 5ನೇ ಕ್ಲಾಸಿನ ವಿದ್ಯಾರ್ಥಿಗಳು ಮತ್ತು ಇನ್ನೂ ಕೆಲವೊಂದು ಸ್ಕೂಲ್ಗಳಿರ್ತಾವಲ್ಲ, ಎಲ್ಲಿ ಮೂಕರಿಗೆ ಕಲಿಸ್ತಾರೋ, ಅಂಗಹೀನರಿಗೆ ಕಲಿಸ್ತಿರ್ತಾರಲ್ಲ, ಅವ್ರಿಗೆ ಇವರಿಗೆ ಫರಕ್ ಇರ್ತದೆ. ಇಬ್ರು 5ನೇತೆ ಆದ್ರೆ ಅವ್ರು ಬೇರೆ ಇವ್ರು ಬೇರೆ. ಹಾಗೆ
ತಿರೆಂಚಿ ಬೇರೆ, ಮನುಷ್ಯರು ಬೇರೆ. ಅವುಗಳಿಗೂ ಅಷ್ಟೇ ಹೇಳಿದ್ದಾರೆ, 8 ಭಾವ. ಅಂದ್ರೆ ಅವುಗಳಿಗೆ ತಮ್ಮ ಸ್ಥಾನದ ಸ್ವಯಂ ಲಬ್ಧಿ ಸ್ಥಾನ ಅಂತಂದ್ರೆ ಉತ್ಕೃಷ್ಟ ಆಯ್ತು ಅದಕ್ಕೆ. ಅಂದ್ರೆ ಯಾವ ತರ ಅಮೆರಿಕ ಡಾಲರ್ ಇಲ್ಲಿ ಅಂತಂದ್ರೆ ಬಹಳ ಮೂಲ್ಯವಾನ್ ಆಯ್ತು ಅದು. ಆದ್ರೆ ಇಲ್ಲಿ ರೂಪಾಯಿ ಅಲ್ಲಿ ಹೋಯ್ತು ಅಂತಂದ್ರೆ ಏನ್ ಬೆಲೆ ಇಲ್ಲ ಅದಕ್ಕೆ. ಆ ಥರ ತಿರೆಂಚಿ ಗತಿಯ ಲಬ್ಧಿ ಸ್ಥಾನ ಅಂತಂದ್ರೆ ಆ ಸ್ಥಾನದಲ್ಲಿ ಇರುವಂತ ತಿರೆಂಚಿಗೆ ಅದು ಹೆಚ್ಚಿಂದು. ಇಲ್ಲಿ ನಮಗೆ ಹೆಚ್ಚಿಂದು, ನಮ್ಮ 5ನೇ ಗುಣಸ್ಥಾನ ನಮಗೆ ಹೆಚ್ಚಿಂದು. ಅದು ಸ್ವಲ್ಪ ಮಾಂಸಾಹಾರ ಬಿಡ್ತು ಅಂತಂದ್ರೆ 5ನೇ ಗುಣಸ್ಥಾನ. ಅಣುವ್ರತ, ಅಣು ಇದೆ. ಒಟ್ಟಿನಲ್ಲಿ ಪರಿಗ್ರಹ ಅವಸ್ಥೆಯಲ್ಲಿರುವಾಗ ಹಿಂಸೆಯಿಂದ ಭಯ ಇಟ್ಕೊಂಡು ಕಮ್ಮಿಯಿಂದ ಕಮ್ಮಿ ಹಿಂಸೆ ಆಗಲಿ, ಜಾಸ್ತಿ ಆಗಬಾರದು. ಹಿಂಸೆಯಿಂದ ಬದುಕುವಂತಹ ಯಾವ ಪರಿಣಾಮಗಳಿವೆ, ತ್ರಸಜೀವಿಗಳನ್ನು ರಕ್ಷಿಸುವಂತಹ ಯಾವ ಪರಿಣಾಮಗಳಿವೆ, ಇದು ತ್ರಸವಿರತಿ ದೇಶ ಸಂಯಮ ಲಬ್ಧಿ ಸ್ಥಾನ. ತ್ರಸವಿರತಿ ದೇಶ ಸಂಯಮ ಲಬ್ಧಿ ಸ್ಥಾನ. ತ್ರಸಜೀವಿಗಳು ನನ್ನಿಂದ ಸಾಯಬಾರದು, ಸ್ಥಾವರ ಜೀವಿಗಳು ಕೂಡ ವ್ಯರ್ಥವಾಗಿ ನನ್ನಿಂದ ಸಾಯಬಾರದು ಅನ್ನುವಂಥ ದಯಾಭಾವ. ಇದು ಮನುಷ್ಯನ ವಿಶುದ್ಧಿ ಇಲ್ಲದೆ ಹುಟ್ಟುವುದಿಲ್ಲ. ವಿಶುದ್ಧಿ ಬೇಕು. ಈ ಪ್ರಾಣಿಗಳಿಗೂ ನನ್ನಂತೆ ಪ್ರಾಣಿಗಳಿವೆ, ಇವುಗಳನ್ನು ನಾನು ಬದುಕಿಸಬೇಕು. ವ್ಯರ್ಥವಾದ ಹಿಂಸೆ ಆಗಬಾರದು, ಇದು ಮುಖ್ಯ. ಅನರ್ಥ ದಂಡ ತ್ಯಾಗ ವೃತ ಅಂತ ಯಾಕೆ ಕೊಟ್ಟಿದ್ದಾರೆ 2ನೇ ಪ್ರತಿಮೆಯಲ್ಲಿ? ಅನರ್ಥ ದಂಡ ತ್ಯಾಗ ಯಾಕೆ ಕೊಟ್ಟಿರೋದು? ಅದಾಗಬಾರದು. ಅದಾಗಬಾರದು. ಐದನೇ ಗುಣಸ್ಥಾನದಲ್ಲಿ ಮರಣ ಹೊಂದುವ ಜೀವವು ನಿಯಮದಿಂದ ದೇವಗತಿಯಲ್ಲಿ ವೈಮಾನಿಕ ದೇವನಾಗಿ ಹುಟ್ಟುವುದು. ವೈಮಾನಿಕ ದೇವನಾಗಿ ಹುಟ್ಟುವುದು ಹೀಗೆ ಈ ಪಂಚಾಂಗದಲ್ಲಿ ಬರೆದಿರುತ್ತಾರೆ. ಜೈನ ಪಂಚಾಂಗವು ಹಂಗೈತಲ್ಲ, ಎಲ್ಲಾರ್ದು ಪಂಚಾಂಗ ಹೇಳ್ಕದೇವಿ. ಈಗ ಪಂಚಾಂಗ ಕೇಳ್ಕೊ ಬಂದಿದ್ದಾರೆ ಎಲ್ಲರೂ. ಇನ್ನು 6ನೇ ಗುಣಸ್ಥಾನ ಪ್ರಮತ್ತ ಗುಣಸ್ಥಾನ. 6ನೇ ಗುಣಸ್ಥಾನದ ಮುನಿಗಳು ಆರೋಹಣ ಕ್ರಮದಲ್ಲಿ 6ನೇ ಗುಣಸ್ಥಾನದಿಂದ ಒಂದೇ ದಾರಿ ಇದೆ, 7ನೇ ಗುಣಸ್ಥಾನ. ಅವರೋಹಣ ಕ್ರಮದಲ್ಲಿ ಎಷ್ಟು ದಾರಿಗಳು? ಮೇಲೆ ಹೋದಂತೆ ದಾರಿಗಳು ಹೆಚ್ಚೋದು ನೋಡ್ರಿ.
ಮೇಲೆ ಮೇಲೆ ಹೋದಂತೆ ಬೀಳುವ ಮಾರ್ಗಗಳು ಜಾಸ್ತಿ, ಕೆಳಗೆ ಇದ್ದಂತೆ ಕಡಿಮೆ. ಪ್ಯೂರ್ ಫಿಲ್ಟರ್ ಆಗ್ತಾ ಹೋಗ್ತೈತಿ ಅಲ್ಲ. ಕಮ್ಮಿ ಆಗ್ಬೇಕು. ಹೊಳೆ ಉಕ್ಕಿ ಬಂತು ಅಂತಂದ್ರೆ, ಹೊಳೆ ಏರಿ ಉಕ್ಕಿ ಹೊರ ಬಂತು ಅಂತಂದ್ರೆ ಹರಿಯುವ ದಾರಿಗಳು ಜಾಸ್ತಿ. ಎಲ್ಲಾ ಕಡೆಯಿಂದ ಕವರ್ ಮಾಡ್ಕೊಂಡು ಹೋಗಿಬಿಡ್ತದೆ. ಅದು ಎಲ್ಲಿಂದಲೂ ಹೋಗಿಬಿಡ್ತದೆ. ಎಷ್ಟೋ ದಾರಿಗಳಿಂದ ಹಾದು ಹೋಗಿಬಿಡ್ತದೆ. ಅದು ಮ್ಯಾಗ ಬಂತಲ್ಲ, ಇನ್ನೆಷ್ಟೋ ದಾರಿಯನ್ನು ಹುಡುಕುತ್ತದೆ. ಅದು ಹೋಗಲಿಕ್ಕೆ ಅನೇಕ ದಾರಿ, ಇರಲಿಕ್ಕೆ ಒಂದೇ ದಾರಿ. ಐದನೇ ಗುಣಸ್ಥಾನಕ್ಕೆ ಬರಬಹುದು. 6ರಿಂದ 5ಕ್ಕೆ ಬರಬಹುದು, 6ರಿಂದ ಸೀದಾ 4ಕ್ಕೆ ಬರಬಹುದು. 5ನೇ ಗುಣಸ್ಥಾನಕ್ಕೆ ಬರದೆ 6ನೇದರಿಂದ 4ನೇ ಗುಣಸ್ಥಾನಕ್ಕೆ ಬರಬಹುದು. 6ನೇದರಿಂದ ಸೀದಾ 3ನೇಕ್ಕೆ ಬರಬಹುದು. 6ರಿಂದ ಸೀದಾ 2ಕ್ಕೆ ಬರಬಹುದು. 6ರಿಂದ ಸೀದಾ 1ನೇ ಗುಣಸ್ಥಾನಕ್ಕೆ ಬರಬಹುದು. ಯಾವ ಪಾವ್ರೆ ಬೇಕೋ ಆ ತರ ಪಾವ್ರ ಮ್ಯಾಗ ಜಿಗಿಬಹುದು. ಜಿಗೆಯವರು ಗುರಿ ಇಟ್ಕೊಂಡು ಜಿಗಿತಾರೆ. ಗುರಿ ಇಟ್ಕೊಳ್ಳದೆ ಜಿಗಕ್ಕಾಗಲ್ಲ. 6ನೇ ಗುಣಸ್ಥಾನಕ್ಕೆ ಹೋಯ್ತು ಜೀವ. ನನಗೆ ಏಕದೇಶ ಪರಿಗ್ರಹ ಬೇಕು, ಸಮ್ಯಕ್ತ ಒಳಿಲಿ ಏಕದೇಶ ಪರಿಗ್ರಹ ಇದ್ದರೆ ನಡೀತದೆ. 5ನೇ ಗುಣಸ್ಥಾನಕ್ಕೆ ಜಿಗದ. ನನಗೆ ಪರಿಗ್ರಹ ಎಲ್ಲಾ ಬೇಕು, ಆದರೆ ಸಮ್ಯಕ್ತ್ವ ಬಿಡೋಲ್ಲ, ಸಮ್ಯಕ್ತ್ವ ಪಾಲನೆ ಮಾಡ್ತೀನಿ. ಇಂಥ ಪರಿಣಾಮಗಳಿಂದ 4ನೇ ಗುಣಸ್ಥಾನಕ್ಕೆ ಇಳಿತಾನೆ. ಇನ್ನು ಸಮ್ಯಕ್ತ್ವ ಬೇಕು, ಅದನ್ನಂತೂ ಬಿಡೋಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಮಿಥ್ಯಾತ್ವನೂ ಬೇಕು. 3ನೇ ಗುಣಸ್ಥಾನಕ್ಕೆ ಬಂದ. ಇನ್ನು 2ನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಯಾವ ತರ? ಅನಂತಾನುಬಂಧಿ ಕಷಾಯದ ಉದಯದಿಂದ 2ನೇ ಗುಣಸ್ಥಾನ ಆಗ್ತದೆ. ಇಲ್ಲಿ ದರ್ಶನ ಮೋಹಿನಿ ಕರ್ಮದ ಉದಯ ಇಲ್ಲ. ಅನಂತಾನುಬಂಧಿ ಕಷಾಯದ ಉದಯದಲ್ಲಿ ಎಂಥ ಭಾವಗಳಾಗಬಹುದು ಅಂತಂದ್ರೆ, ಧರ್ಮ ಹೋದ್ರೆ ಹೋಗಲಿ, ಆದರೆ ಸಂಪತ್ತಿ ಸಿಗಲಿ. ಸಮ್ಯಕ್ತ ಹೋದ್ರೆ ಹೋಗಲಿ, ಆದರೆ ಸಂಪತ್ತಿ ಇರಲಿ, ಉಳಿಲಿ. ಸಂಪತ್ತಿಯ ಆಶೆ ಬಂತು. ನೌಕರಿ ಕೊಡ್ತಾರಂತಲ್ಲ, ಮದುವೆ ಮಾಡಿಸ್ತಾರಂತ, ನೌಕರಿ ಕೊಡ್ತಾರಂತ, ಆದ್ರೆ ಧರ್ಮ ಅಷ್ಟ ಬಿಡ್ಬೇಕಂತ ಹೇಳ್ತಾ ಇದಾರಲ್ಲ, ಬಿಟ್ಟು ಬಿಡೋಣ. ಇದು ಅನಂತಾನುಬಂಧಿ ಕಷಾಯ. 2ನೇ ಗುಣಸ್ಥಾನ ಆಯಿತು. ಅದು ಉಪಶಮ ಸಮ್ಯಕ್ತ್ವ ಕಾಲದಲ್ಲಿ ಇಂಥ ಸಂಯೋಗ ಕೂಡಿ ಬಂತು ಅಂತಂದ್ರೆ 2ನೇ ಗುಣಸ್ಥಾನ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಜೊತೆಯಲ್ಲಿ ಇಂಥ ಸಂಯೋಗ ಬರಬಹುದು, ಆದರೆ ಅಲ್ಲಿ ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಬೀಳ್ತಾನೆ. ಅನಂತಾನುಬಂಧಿ ಉದಯದಿಂದಲ್ಲ, ದರ್ಶನ ಮೋಹಿನಿ ಕರ್ಮದ ಉದಯದಿಂದ ಬೀಳ್ತಾನೆ. 1ನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದ್ರೆ ದರ್ಶನ ಮೋಹಿನಿ ಕರ್ಮದ ಉದಯದಿಂದ ಬರಬೇಕು. ಚಾರಿತ್ರ ಮೋಹಿನಿಯಿಂದ ಬರಬೇಕು ಕೇವಲ. ಇನ್ನು ದರ್ಶನ ಮೋಹಿನಿಯ ಉದಯದಲ್ಲಿ ಬೀಳ್ತಾ ಇದ್ದಾನಂತಂದ್ರೆ ದರ್ಶನ ಮೋಹಿನಿಯ ಮತ್ತು ಚಾರಿತ್ರ ಮೋಹಿನಿಯ 1ನೇ ಗುಣಸ್ಥಾನದ ಪ್ರವೇಶದ ಪ್ರಥಮ ಸಮಯದಲ್ಲಿ ಉದಯದಲ್ಲಿ ಬರ್ತಾರೆ.
ಮೊದಲನೇ ಸಮಯದಲ್ಲಿ ಎರಡರ ಉದಯ ಏಕಕಾಲಕ್ಕೆ ಆಗಬಹುದು, ಸಮಯಭೇದ ಇಲ್ಲ. ಇನ್ನು ಕಷಾಯ ಮತ್ತು ಮಿಥ್ಯಾತ್ವ ಎರಡೂ ಕೂಡಿ ಕೆಲಸ ಮಾಡ್ತಿರ್ತವೆ. ಒಂದೇ ಗುಣಸ್ಥಾನಕ್ಕೆ ಬರುವಂತ ಜೀವಕ್ಕೆ ಮಿಥ್ಯಾತ್ವ ಕರ್ಮದ ಉದಯ ಜೊತೆಯಲ್ಲಿ ಬರುವುದರ ಜೊತೆಯಲ್ಲಿ ಅನಂತಾನುಬಂಧಿ ಕಷಾಯನೂ ಕೆಲಸ ಮಾಡ್ತಾ ಇದೆ. ಇದು ಕೂಡ ಧರ್ಮ ಸ್ವಾರ್ಥವನ್ನು ಬಿಟ್ಟು ಲೋಕ ಸ್ವಾರ್ಥವನ್ನು ನೋಡ್ತದೆ. ಇದು ಅನಂತಾನುಬಂಧಿ ಕಷಾಯದ ಉದಯ. ಜೊತೆಯಲ್ಲಿ ಶ್ರದ್ಧೆಯೂ ಕೂಡ ಹೊರಟೋಗಿದೆ. ಈ ತರ ಆಗ್ತದೆ ಅಲ್ಲ. ಶ್ರದ್ಧೆ ಗಟ್ಟಿಯಾಗಿಲ್ಲ, ಆಮೇಲೆ ಅದರಲ್ಲಿ ಕಷಾಯದ ಉದಯನೂ ಬಂತು. ಶ್ರದ್ಧೆಯನ್ನ ಕೆಡಿಸುವುದು ಮಿಥ್ಯಾತ್ವ ಮತ್ತು ಆಸೆಯನ್ನು ಹುಟ್ಟಿಸುವುದು ಅನಂತಾನುಬಂಧಿ ಕಷಾಯ. ಈ ತರ ಏಕಕಾಲಕ್ಕೆ ಒಂದನೇ ಗುಣಸ್ಥಾನಕ್ಕೂ ಬರಬಹುದು. ಆರನೇ ಗುಣಸ್ಥಾನದ ಜೀವ ಒಂದನೇ ಗುಣಸ್ಥಾನಕ್ಕೆ ಬರಬಹುದು. ನೋಡ್ರಿ, 6ರಿಂದ ಡೈರೆಕ್ಟ್ 1, ಆದ್ರೆ 7ರಿಂದ 1ಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. 7ರಿಂದ 6ಕ್ಕೆ ಬಂದು 6ರಿಂದ ನೇರವಾದ ಮಾರ್ಗಗಳಿವೆ, 6ರಿಂದ ನೇರವಾದ ಮಾರ್ಗಗಳಿವೆ. ಆದರೆ 7ರಿಂದ ನೇರವಾದ ಮಾರ್ಗ ಕೆಳಗಡೆಗೆ ಇಲ್ಲ. ಮರಣ ಆಯಿತು ಅಂತಂದ್ರೆ ಇದೆ ನೇರವಾಗಿ 4ನೇ ಗುಣಸ್ಥಾನ. 7ರಿಂದ ನೇರವಾಗಿ ಬರೋದು ಅಂತಂದ್ರೆ ಒಂದೇ 4ನೇ ಗುಣಸ್ಥಾನ. ಮರಣ ಆಯಿತು ಅಂದಾಗ, ಮರಣ ಆಗದೇ ಇರುವಾಗ ನಿಯಮದಿಂದ 6ನೇ ಗುಣಸ್ಥಾನಕ್ಕೆ ಬರಬೇಕು. ಆಮೇಲೆ ಅನೇಕ ಮಾರ್ಗಗಳಿವೆ. 1ಕ್ಕೆ ಬರಬಹುದು, 2ಕ್ಕೆ ಬರಬಹುದು, 3ಕ್ಕೆ ಬರಬಹುದು, 4ಕ್ಕೆ ಬರಬಹುದು, 5ಕ್ಕೆ ಬರಬಹುದು. ಎಷ್ಟು ಮಾರ್ಗ? 5 ಮಾರ್ಗಗಳಿವೆ. ಜೀವಿತಿರುವಾಗ 5 ಮಾರ್ಗಗಳು, ಮರಣ ಆಗುವಾಗ 4ನೇ ಗುಣಸ್ಥಾನ, ನೇರವಾಗಿ 4ನೇ ಗುಣಸ್ಥಾನ, ಪ್ರತಿಮಾಧಾರಿ ಅಲ್ಲ, ದ್ರವ್ಯ ಸಂಯಮ ಇದೆ, ಭಾವ ಸಂಯಮ ಇಲ್ಲ. ಅದಕ್ಕೆ ಪ್ರತಿಮಾಧಾರಿಯಲ್ಲಿ ಅಂದ್ರು ಭಾವ ಸಂಯಮ ಕೆಡಿಸಿಕೊಂಡಿದ್ದಾರೆ. ಭಾವದಿಂದ ಸಂಯಮ ಏನು? ಭಾವದಿಂದ ಸಂಯಮ, ದ್ರವ್ಯದಿಂದ ಮುನಿಗಳ ಸಂಯಮ ಇದೆ. ಅದಕ್ಕೆ ಪ್ರತಿಮಾಧಾರಿ ಅಲ್ಲ. ಪ್ರತಿಮಾಧಾರಿಗಳಂತಹ ಆಚಾರ ವಿಚಾರ ಬಾಹ್ಯದಲ್ಲಿ ಇಲ್ಲ. ಅಂತರಂಗದಲ್ಲಿ ಕಷಾಯೋದಯದಿಂದ ದೇಶ ಸಂಯಮ ಆಗಿದೆ. ಕಷಾಯೋದಯದ ಕಾರಣದಿಂದ ದೇಶ ಸಂಯಮ ಆಗಿದೆ, 5ನೇ ಗುಣಸ್ಥಾನ ಆಗಿದೆ. ಪ್ರತ್ಯಾಖ್ಯಾನ ವರ್ಣಿ ಕಷಾಯದ ಉದಯದಿಂದ ದೇಶ ಸಂಯಮಕ್ಕೆ ಬಂದಿದ್ದಾರೆ. ಆದರೆ ಬಾಹ್ಯದಲ್ಲಿ ಮುನಿಗಳ ಆಚಾರ ವಿಚಾರ ಇದೆ, ಮುನಿಗಳ ದ್ರವ್ಯ ಚಾರಿತ್ರದ ಆಚಾರ ವಿಚಾರ ಇದೆ. ಬಾಹ್ಯ ಚಿಹ್ನೆಗಳ ಒಮ್ಮೆ ಆಗಿ ನೋಡ್ರೆ ಕಾಣ್ತಾವೆ, ಅನುಭವದಿಂದ ಕಾಣ್ತಾವೆಲ್ಲ. ಕಂಡಿಡಿ ನೀವು ಹಾಗೆ ನೋಡೋದಿಲ್ಲ, ಪ್ರಾಕ್ಟಿಕಲ್ ಮಾಡಿ ನೋಡುದ ಗೊತ್ತಾಗ್ತೈತಿ. ಏನ್ ಮಾಡೋದಪ್ಪ, ಇಲ್ಲ ದೀಕ್ಷಾ ತಗೊಳ್ಳೋದು, ಮತ್ತೆ ಅದು ತಗೊಂಡ ನಂತರ ಯಾವುದೇ 10 ಪರಿಗ್ರಹಗಳಲ್ಲಿ
ಒಂದರ ಅಪೇಕ್ಷೆ ಅಷ್ಟೇ ಮಾಡೋದು, ಗ್ರಹಣ ಮಾಡೋದಿಲ್ಲ. ಗ್ರಹಣ ಮಾಡಿತಂದ್ರೆ ದ್ರವ್ಯಲಿಂಗನೂ ಹೋಯ್ತು, ದ್ರವ್ಯ ಚಾರಿತ್ರನೂ ಹೋಯ್ತು, ವೇಷಧಾರಿ ಉಳಿತು. ಗ್ರಹಣ ಮಾಡೋದಿಲ್ಲ, ಆಶೆ ಅಷ್ಟೇ ಇಟ್ಕೊಳ್ಳೋದು. ಆಯ್ತಲ್ಲ, ಗೊತ್ತಾಯ್ತಿಲ್ಲ ನಮ್ಮ ಪಂಚಮ ಗುಣಸ್ಥಾನ. ಅನುಭವದಿಂದ ನೋಡಬಹುದು, ಬೇರೆಯವ್ರದ್ದು ನೋಡಕ್ಕಾಗಲ್ಲ. ನಮ್ದು ನಾವು ಅಷ್ಟೇ ನೋಡೋದು, ನಾವು ಅಷ್ಟೇ ನೋಡ್ಕೊಳ್ಳೋ ಸಲುವಾಗಿ ಬರ್ದಿದ್ದಾರೆ ಇದನ್ನೆಲ್ಲ.